ನಮಸ್ಕಾರ. ಪಕ್ಕಕ್ಕೆ ಹೊರಳಿ ಕವಿತಾಳ ಸೊಂಟದ ಮೇಲೆ ಕೈ ಹಾಕಿ ಹತ್ತಿರ ಎಳೆದುಕೊಳ್ಳಲೆತ್ನಿಸಿದ ಶ್ರೀಧರ. ಯಾವಾಗಲೂ ಅಂತಹ ಸಂದರ್ಭಗಳಲ್ಲಿ ಹತ್ತಿರ ಸರಿದು ಅವನ ಮೈಗಂಟಿಕೊಂಡು ಗುಬ್ಬಚ್ಚಿಯಂತೆ ಅವನೆದೆಯಲ್ಲಿ ಮುಖ ಒದಗಿಸುತ್ತಿದ್ದವಳು ಪ್ಲೀಸ್ ಶ್ರೀ ಎನ್ನುತ್ತಾ ಅವನ ಕೈಯನ್ನು ನಿಧಾನವಾಗಿ ಎತ್ತಿ ಕೆಳಗಿಟ್ಟಳು. ಯಾಕೆ ಕವಿ, ವಾಟ್ ಈಸ್ ರಾಂಗ್ ವಿತ್ ಯು ಕೇಳಿದ ಅನುನಯದಿಂದ. ಯಾಕೋ ಮೂಡಿಲ್ಲ, ಒಂಥರ ಸುಸ್ತು ರೀ. ಹೌದು, ಕೆಲವು ದಿನಗಳಿಂದ ಗಮನಿಸ್ತನೇ ಇದ್ದೀನಿ. ನೀನು ಯಾಕೋ ಮೊದಲಿನ ಹಾಗಿಲ್ಲ. ಡಾಕ್ಟರ್ ಹತ್ರ ಹೋಗಬಾರ್ದಿತ್ತಾ? ಅಯ್ಯೋ ಡಾಕ್ಟರ್ ಯಾಕೆ, ಇಷ್ಟಕ್ಕೂ ನನಗೇನಾಗಿದೆ ಡಾಕ್ಟರ್ ಹತ್ರ ಹೋಗುವಂಥದ್ದು? ಅವಳ ಧ್ವನಿಯಲ್ಲಿ ಕಂಡು ಕಾಣದಂತಿದ್ದ ಅಸಹನೆಯನ್ನು ಗುರುತಿಸಿದ ಶ್ರೀಧರ, ಹೋಗಲಿ, ಈಗ ಚರ್ಚೆ ಯಾಕೆ, ಮಲ್ಕೋ ಎಂದು ತಾನು ಪಕ್ಕಕ್ಕೆ ತಿರುಗಿ ಮಲಗಿದ. ಅಪ್ರಯತ್ನವಾಗಿ ನಿಟ್ಟುಸಿರೊಂದು ಹೊರಬಂತು ಕವಿತಳ ಮುಖದಿಂದ. ನಿದ್ರೆಯಲ್ಲೇ ಪಕ್ಕಕ್ಕೆ ತಿರುಗಿ ಅಭ್ಯಾಸವಾದಂತೆ ಕೈ ಚಾಚಿದಾಗ ಹಾಸಿಗೆ ಖಾಲಿ ಅನಿಸಿ ಕಣ್ಣು ಬಿಟ್ಟು ನೋಡಿದ ಶ್ರೀಧರ. ಪಕ್ಕದಲ್ಲಿ ಕವಿತ ಇರಲಿಲ್ಲ. ಕೈಹೂರಿ ಅರ್ಧ ಎದ್ದು ನೋಡಿದ. ಕೆಳಗೆ ನೆಲದಲ್ಲಿ ಮಲಗಿದ್ದಳು. ಯಾಕೆ ಕವಿ, ನೆಲದಲ್ಲಿ ಮಲಗಿದ್ಯಾ? ತುಂಬ ಸೆಕೆ ಶ್ರೀ. ಮೇಲೆ ನೋಡಿದ. ಫ್ಯಾನ್ ಗರಿಷ್ಠ ವೇಗದಲ್ಲಿ ತಿರುಗುತ್ತಿತ್ತು. ರಾತ್ರಿ ಸ್ವಲ್ಪ ಮಳೆಯೂ ಬಂದಿದ್ದರಿಂದ ತಂಪಾಗಿಯೇ ಇತ್ತು. ಆದರೂ ಸೆಕೆ. ಎಸಿ ಹಾಕೋಣ ಅಂದರೆ ಕಣ್ಣುರಿ ಬರುತ್ತೆ, ಬೇಡ ಅಂತೀಯ ಹೇಳುತ್ತಲೇ ಎದ್ದು ಪಕ್ಕದಲ್ಲಿ ಕುಳಿತು ಹಣೆಕತ್ತು ಮುಟ್ಟಿ ನೋಡಿದ. ಬಿಸಿ ಇದ್ದಂತೆನಿಸಿತು. ಜ್ವರ ಬಂದ ಆಗಿದೆಯಲ್ಲ, ಮಾತ್ರೆ ತಗೋ, ಇರು ನಾನೇ ಕೊಡ್ತೀನಿ ಹೇಳಲು ಹೊರಟವನನ್ನು ತಡೆದಳು. ಬೇಡ ಶ್ರೀ, ಜ್ವರ ಏನಿಲ್ಲ, ಆಗಾಗ ಹಾಗೆ ಮೈ ಮಿಸಿ ಆಗ್ತಿರುತ್ತೆ, ಸ್ವಲ್ಪ ಹೊತ್ತಿನಲ್ಲಿ ತಾನಾಗೆ ಸರಿ ಹೋಗುತ್ತೆ. ಯಾವಾಗನಿಂದ ಆಗ್ತಿದೆ ಹೇಳೇ ಇಲ್ಲ ನೀನು ಆಕ್ಷೇಪಿಸಿದ. ಅದೇನು ದೊಡ್ಡ ವಿಷಯ ಅಲ್ಲ ಅಂತ ಹೇಳಿಲ್ಲ. ಈ ಸರಿ ರಾತ್ರಿಯಲ್ಲಿ ಏನು ಪಂಚಾಯಿತಿ ನಿಮ್ಮದು, ಸುಮ್ಮನೆ ಮಲ್ಕೋಬಾರ್ದಾ? ಧ್ವನಿಯಲ್ಲಿ ಕಂಡು ಕಾಣದಂತಿದ್ದ ಅಸಹನೆ ಶ್ರೀಧರ್ನ ಅಂತರಂಗವನ್ನು ಚುಚ್ಚಿತು. ಸುಮ್ಮನೆ ಮಲಗಿ ಮಗ್ಗುಲಾದ. ಜೊಂಪು ಹತ್ತಿದಾಗ ಪಕ್ಕನೆ ಎಚ್ಚರವಾಯಿತು. ಕವಿತಾ ಅವನ ಹೊದಿಕೆಯೊಳಗೆ ತೂರಿ ಅವನ ಬೆನ್ನಿಗಂಟಿ ಮಲಗಿದ್ದಳು. ಅವಳ ಕಡೆ ತಿರುಗಿ ನೋಡಿ ನಸುನಕ್ಕ. ಯಾಕೋ ಚಳಿ ಆದಂಗಾಯ್ತ್ರಿ ಮುಲುಗುತ್ತಾ ಹಾಗೆ ಅವನಿಗಂಟಿಕೊಂಡಳು. ಅವನ ಕೈ ಸೊಂಟವನ್ನು ಬಳಸಿದಾಗ ಪ್ಲೀಸ್ ಎಂದಳು. ಧ್ವನಿಯಲ್ಲಿ ನಿರಾಕರಣೆಯ ಬೇಡಿಕೆ ಇತ್ತು. ಶ್ರೀಧರ್ನ ಕೈ ತಡೆಯಿತು. ಆದರೆ ಮನಸ್ಸು ಸುಮ್ಮನಿರಲಿಲ್ಲ. ಯೋಚನೆಗಳು ದಾಳಿ ಇಟ್ಟವು. ಯಾಕೆ, ಕವಿಗೇನಾಗಿದೆ? ಸುಮಾರು 2 ತಿಂಗಳಾಯ್ತೇನೋ ಅವಳು ತನ್ನೊಂದಿಗೆ ಸುಖಿಸಿ. ಮೊದಲೆಲ್ಲ ತುಂಬ ಸಹಕಾರದಿಂದ ಸುಖವನ್ನು ಮೊಗೆದು ಕೊಡುತ್ತಾ ತಾನು ಸುಖಿಸಿದ್ದವಳು ಈಗ ಮುಟ್ಟಿದರೆ ಮೈ ಮೇಲೆ ಮುಳ್ಳು ಬಂದಂತಾಡುತ್ತಾಳಲ್ಲ. ಒಂದೊಮ್ಮೆ ಸಹಕರಿಸಿದರೂ ನೋವಿನಿಂದ ಮುಖ ಹಿಂಡುತ್ತಾಳೆ. ಯಾಕೆ ಹೀಗೆ? ಸೆಕೆ ಬಂದವಳು ಈಗ ಚಳಿ ಎನ್ನುತ್ತಿದ್ದಾಳೆ. ಹಗಲು ಮೊದಲಿನಷ್ಟೇ ಹಾಗೆ ಲವಲವಿಕೆಯಿಂದ ಓಡಾಡುತ್ತಿಲ್ಲ. ಏನೋ ವಿಧಿ ಇಲ್ಲ ಎಂಬಂತೆ ಮಾಡುತ್ತಿದ್ದಾಳೆ. ಮೊನೋಫಾಸ್ ಇರ್ಬೋದೋ? ಛೇ, ಎಷ್ಟು ಮಹಾ ವಯಸ್ಸಾಯಿತು ಅವಳಿಗೀಗ. ತನಗೆ 48 ಆದರೆ ಅವಳಿಗೆ 45. ಆದರೆ ತನ್ನ ಕಣ್ಣಿಗೆ ಅವಳು 25ರ ಚಿಗುರೆಯೇ. ಅದೇ ಮೈಮಾಟ, ದೇಹದ ಯಾವ ಭಾಗದಲ್ಲೂ ಕೊಬ್ಬು ಹೆಚ್ಚಾಗಿದೆ ಅನ್ನೋ ಹಾಗಿಲ್ಲ. ಈಗಲೂ ಬಳಕುವ ಸೊಂಟ. ಈ ಮೈಮಾಟ ಸುಮ್ಮನೆ ಬಂದಿಲ್ಲ. ಕೆಲಸಕ್ಕೆ ಹಾಳಿಟ್ಟುಕೋ ಎಂದರೂ ಬೇಡವೆಂದು ಎಲ್ಲ ತಾನೇ ಮಾಡುತ್ತಾಳೆ. ಹಿತ್ತಲಲ್ಲಿ ಸಾಕಷ್ಟು ಹೂವಿನ ಗಿಡಗಳು, 1-2 ತರಕಾರಿ ಗಿಡಗಳು, ಎಲ್ಲದರ ಆರೈಕೆ ಅವಳೇ ಮಾಡ್ತಾಳೆ. 3-4 ದಿನಗಳಿಗೊಮ್ಮೆ ಸಮೀಪದ ಅಂಗಡಿಯಿಂದ ಬೇಕಾದ ತರಕಾರಿ ಹಣ್ಣುಗಳನ್ನು ತರ್ತಾಳೆ. ಮಾರ್ಕೆಟ್ಗೆ ಕಾರಲ್ಲಿ ಹೋಗಿ ವಾರಕ್ಕಾಗುವಷ್ಟು ಒಟ್ಟಿಗೆ ತಂದು ಬಿಡೋಣ ಅಂದರೆ ಬೇಡರಿ, ಅಷ್ಟು ದಿನ ಫ್ರಿಜ್ನಲ್ಲಿಟ್ಟರೆ ಅದರ ಪೋಷಕಾಂಶ ಎಲ್ಲ ನಷ್ಟ ಆಗುತ್ತೆ. ನನಗೆ ವ್ಯಾಯಾಮ ಆದಂಗೂ ಆಯಿತು, ಫ್ರೆಶ್ ಆಗಿರೋದು ತಂದಾಗೂ ಆಯಿತು, ನಾನೇ ತರ್ತೀನಿ ಅಂತಾಳೆ. ಈಗ ಇವಳು ಹೀಗಾಡಬೇಕಂದರೆ ಇದು ಮೊನೋಪಾಸ್ ಪ್ರಾಬ್ಲಮ್ ಇರ್ಬೋದು. ಯಾವುದಕ್ಕೂ ನಾಳೆ ಡಾಕ್ಟರ್ ಹತ್ರ ಹೋಗಬೇಕು. ಅಷ್ಟು ನಿರ್ಧರಿಸಿದ ಮೇಲೆ ಶ್ರೀಧರನಿಗೆ ನಿದ್ದೆ ಹತ್ತಿದ್ದು. ಸುಜಾಗೆ ಕೆಲವು ದಿನಗಳಿಂದ ಯಾಕೋ ವಿಚಿತ್ರ ಅನುಭವಗಳಾಗುತ್ತಿದ್ದವು. ಇದ್ದಕ್ಕಿದ್ದಂತೆ ಮೈ ಬಿಸಿ ಏರಿದಂತಾಗುತ್ತಿತ್ತು. ಸ್ವಲ್ಪ ಹೊತ್ತಲ್ಲಿ ಚಳಿ ಎನಿಸ್ತಿತ್ತು. ಗಂಡ ಹತ್ತಿರ ಬಂದರೆ ಯಾಕೋ ದೂರ ತಳ್ಳಬೇಕೆನಿಸ್ತಿತ್ತು. ಏನೋ ಸುಸ್ತು, ಏನೋ ಅವ್ಯಕ್ತ ಭಯ. ಕಾಲೇಜ್ಗೂ ಹೈಸ್ಕೂಲಿಗೂ ಹೋಗುವ ಹೆಣ್ಣು ಮಕ್ಕಳಿಬ್ಬರೂ ಅವರದೇ ಲೋಕದಲ್ಲಿರುತ್ತಿದ್ದರು. ಅವರಿಗೆ ಅವರದೇ ಹದಿಹರೆಯದ ಸಮಸ್ಯೆಗಳು. ತಾಯಿಯ ಕಷ್ಟ ಅವರ ಅರಿವಿಗೆ ಬರ್ತಿರಲಿಲ್ಲ. ಹೇಳಿಕೊಳ್ಳುವ ಸ್ವಭಾವವು ಅವಳದಲ್ಲ. ಇನ್ನು ಅವಳ ಪತಿ ಮಾಧವನು ಸ್ವಂತ ಉದ್ಯೋಗ ಮಾಡುವವನಾದ್ದರಿಂದ ಯಾವಾಗಲೂ ಬ್ಯುಸಿ. ಬೆಳಿಗ್ಗೆ 8 ಗಂಟೆಗೆಲ್ಲ ಮನೆ ಬಿಟ್ಟರೆ ಮಧ್ಯಾಹ್ನ ಎಷ್ಟೋ ಹೊತ್ತಿಗೋ ಬಂದು ಊಟದ ಶಾಸ್ತ್ರ ಮಾಡಿ ಹೋಗ್ತಿದ್ದ. ಒಮ್ಮೊಮ್ಮೆ ಅದಕ್ಕೂ ಸಮಯ ಸಿಗ್ತಿರ್ಲಿಲ್ಲ ಅವನಿಗೆ. ಕಾದು ಬೇಸತ್ತು ಅವಳೇ ಫೋನ್ ಮಾಡಿ ಕೇಳಿದರೆ ತನ್ನ ಊಟ ಆಯ್ತೆಂಬ ಉತ್ತರ ಸಿಗುತ್ತಿದ್ದದ್ದು ಇತ್ತು. ರಾತ್ರಿಯಂತೂ ಅವನು 9:30ಯ ಮೊದಲು ಮನೆಗೆ ಬಂದದೇ ಇಲ್ಲ. ಹೀಗೆ ಹೊತ್ತು ಮೀರಿ ಆಹಾರ ಸೇವನೆಯಿಂದ ಅವಳನ್ನು ಯಾವಾಗಲೂ ಅಸಿಡಿಟಿ ಕಾಡ್ತಿತ್ತು.
ರಾತ್ರಿ ಪತ್ತಿ ಇಷ್ಟಪಟ್ಟಾಗ ಅವನೊಂದಿಗೆ ಸಹಕರಿಸದಿದ್ದರೆ ನೋಡಬೇಕಿತ್ತು. ಅವನ ಉಗ್ರ ಅವತಾರ. ಅವಳಿಗೂ ಹಿಂಸೆ, ನೋವು. ಈಚೆಗಂತೂ ಅವಳನ್ನು ಮಾತನಾಡಿಸುವುದನ್ನು ಹೆಚ್ಚು ಕಡಿಮೆ ನಿಲ್ಲಿಸಿಯೇ ಬಿಟ್ಟಿದ್ದ. ಒಂದೋ ಎರಡೋ ಪದಗಳಲ್ಲಿ ಮಾತು ಮುಗಿದು ಹೋಗುತ್ತಿತ್ತು. ಅವಳಿಗೆ ರಾತ್ರಿಗಳಲ್ಲಿ ತುಸು ನೆಮ್ಮದಿ ಎನಿಸಿದರೂ ಅವನ ಬಟ್ಟೆಗಳಿಂದ ಹೊಮ್ಮುವ ಬೇರೆ ಬೇರೆ ಸುಗಂಧ ದ್ರವ್ಯದ ಗಮಾಲು ಅವಳಲ್ಲಿ ಏನೋ ಯೋಚನೆಗಳನ್ನು, ಭಯವನ್ನು ಹುಟ್ಟುಹಾಕುತ್ತಿತ್ತು. ಅವಳದೇ ವಯಸ್ಸಿನ ಅವಳ ಗೆಳತಿ ಕವಿತಾಳನ್ನು ನೋಡುವಾಗ ಅವಳಿಗೆ ಅಸೂಯೆ ಬೆರೆತ ಸಂತಸವಾಗುತ್ತಿತ್ತು. ಎಷ್ಟೋ ಅನನ್ಯವಾದ ಜೋಡಿ. ಪದವಿ ಮುಗಿಯುತ್ತಲೇ ಮದುವೆಯಾಗಿ ದೂರಿಗೆ ಹೋದವಳ ಸಂಪರ್ಕವೇ ಇರಲಿಲ್ಲ. 2 ವರ್ಷದ ಹಿಂದೆ ಪಕ್ಕದ ಮನೆಯನ್ನು ಖರೀದಿಸಿ ವಾಸಕ್ಕೆ ಬಂದದು ತನ್ನ ಗೆಳತಿಯೇ ಎಂದು ತಿಳಿದಾಗ ಅವಳಿಗಾದ ಆನಂದ ಅಷ್ಟಿಷ್ಟಲ್ಲ. ಕವಿತಾಳ ಮಗಳಿಗೆ ಮದುವೆಯಾಗಿತ್ತು. ಮಗ ಸುರತ್ಕಲ್ನಲ್ಲಿ ಹಾಸ್ಟೆಲ್ನಲ್ಲಿದ್ದುಕೊಂಡು ಇಂಜಿನಿಯರಿಂಗ್ ಓದುತ್ತಿದ್ದ. ಅದೇ ಸುಜೆಯಳಿಗೆ ಇಬ್ಬರು ಅಕ್ಕಂದಿರ ಮದುವೆಯಾಗಿ ಅವಳ ಮದುವೆಯಾಗುವ ವೇಳೆಗೆ ಅವಳಿಗೆ ವಯಸ್ಸು 30 ಸಮೀಪಿಸಿತು. ಮಕ್ಕಳ ಹೆಚ್ಚಿನ ಜವಾಬ್ದಾರಿಗಳು ಮುಗಿದು ಆರಾಮವಾಗಿರಬೇಕಾದ ವಯಸ್ಸಿನಲ್ಲಿ ಅವಳ ಮಕ್ಕಳ ವಿದ್ಯಾಭ್ಯಾಸವೇ ಮುಗಿದಿರಲಿಲ್ಲ. ಸದಾ ಕಿತ್ತಾಡುತ್ತಾ, ಒಬ್ಬರ ಮೇಲೊಬ್ಬರು ಚಾಡಿ ಹೇಳುತ್ತಾ, ಜಿದ್ದು ಸಾಧಿಸುತ್ತಾ, ಹನುಮಂತನ ಬಾಲದಂತೆ ಕೊನೆಯಿಲ್ಲದ ಬೇಕುಗಳ ಪಟ್ಟಿಯನ್ನು ಮುಂದಿಡುವ ಮಕ್ಕಳನ್ನು ನೋಡುವಾಗ ಅವಳಿಗೆ ತಲೆ ಚಚ್ಚಿಕೊಳ್ಳುವ ಹಾಗಾಗುತ್ತಿತ್ತು. ನಂಗ್ಯಾಕೋ ಮೈ ಸರಿ ಇಲ್ಲ ರೀ, ಡಾಕ್ಟ್ರ್ ಹತ್ರ ಹೋಗೋಣವಾ? ಹೆದರುತ್ತಾ ಅವಳು ಕೇಳಿದಾಗ, ಹೇ, ಇಲ್ಲೇ ಮುಂದಿನ ಬೀದಿಯಲ್ಲಿ ನೋಡಿಲ್ವಾ, ಡಾಕ್ಟರ್ ವಿಜಯ ಅಂತ ಬೋರ್ಡಿದೆಯಲ್ಲ, ಹೋಗಿ ತೋರಿಸ್ಕೊ. ಅದಕ್ಕೆಲ್ಲ ನನ್ನನ್ನು ಕಾಯಬೇಡ. ಸಿಡುಕಿ ಹೊರಟು ಹೋಗಿದ್ದ ಮಾಧವ. ಮದುವೆಯಾದನಿಂದ ಹಿಂದಿನವರೆಗೂ ಒಂದು ದಿನ ಅನಾರೋಗ್ಯವೆಂದು ಹೇಳದವಳು ಹಾಗೆ ಹೇಳಬೇಕೆಂದರೆ ಏನಾದರೂ ಗಂಭೀರವಾದದ್ದೇ ಇರಬಹುದೆಂದು ಅವನು ಯೋಚಿಸಲಿಲ್ಲ. ತನಗಾಗುತ್ತಿರುವ ತೊಂದರೆಗಳನ್ನು ಒಬ್ಬಳೇ ಹೋಗಿ ಹೇಳಿಕೊಳ್ಳಲು ಅವಳಿಗೆ ಯಾಕೋ ಸಂಕೋಚವೆನಿಸಿ ಸುಮ್ಮನಿದ್ದು ಬಿಟ್ಟಳು. ಕವಿ, ಸಂಜೆ ಬೇಗ ಬರ್ತೀನಿ, ರೆಡಿಯಾಗಿರು. ಎಲ್ಲೋ ಹೋಗೋದಿದೆ. ಶೂ ಹಾಕಿಕೊಳ್ಳುತ್ತಾ ಶ್ರೀಧರ್ ಹೇಳಿದಾಗ, ನಿಮ್ಮ ಫ್ರೆಂಡ್ ಮನೆಗಾ? ಏನಾದರೂ ಫಂಕ್ಷನಾ? ಕೇಳಿದಳು. ಆದರೆ ಫಂಕ್ಷನಿಗಲ್ಲ, ಸುಮ್ಮನೆ ಹಾಗೆ ಭೇಟಿಯಷ್ಟೇ. ಯಾವಾಗಲೂ ಹಾಗೆ. ಅವರು ಸ್ನೇಹಿತರ ಮನೆಗಳಿಗೆ ಪರಸ್ಪರ ಹೋಗಿ ಬಂದು ಮಾಡುವುದರಿಂದ ಹೆಚ್ಚು ಕೆದಕಲಿಲ್ಲ ಕವಿತಾ. ಗೇಟ್ ತೆರೆದು ಕಾರ್ ಹೋಗಲು ಅನುವು ಮಾಡಿಕೊಟ್ಟು ಗೇಟ್ ಮುಚ್ಚಿ ಹೊಳಬಂದಳು. ಯಾಕೋ ಸುಸ್ತೆನಿಸಿ ಹಾಗೆ ಮಂಚದ ಮೇಲೆ ಬಿದ್ದುಕೊಂಡು ಕೈ ಚಾಚಿ ಫ್ಯಾನ್ ಸ್ವಿಚ್ ಹಾಕಿದಳು. ರಾತ್ರಿ ಸರಿಯಾಗಿ ನಿದ್ರೆ ಇಲ್ಲದರಿಂದ ಹಾಗೆ ಜೊಂಪು ಹತ್ತಿತ್ತು. ಅರ್ಧ ಗಂಟೆ ಮಲಗಿದ್ದಾಳೇನೋ. ಪಕ್ಕನೆ ಎಚ್ಚರವಾಯಿತು. ಮೈಯೆಲ್ಲ ಬೆವರಿ ತೊಯ್ದು ಹೋಗಿತ್ತು. ಫ್ಯಾನ್ ಹಾಕಿದ್ರೂ ಹುರಿ ಹುರಿ ಎನಿಸ್ತಿತ್ತು. ಸೀದಾ ಬಾತ್ರೂಮ್ಗೆ ಹೋಗಿ ಶವರ್ಗೆ ಮೈಯೊಡ್ಡಿದಳು. 12 ಗಂಟೆಗೆ ಕೆಲಸವೆಲ್ಲ ಮುಗಿಸಿ ಕಂಪೌಂಡ್ ಬಳಿ ಹೋದಳು ಕವಿತಾ. ಅದು ಗೆಳತಿಯರಿಬ್ಬರು ದಿನ ಮಾತನಾಡಿಕೊಳ್ಳುವ ಸಮಯ. ಮಾವಿನ ಮರದ ನೆರಳಲ್ಲಿ ನಿಂತಳು. ಸುಜಯ ನಿಧಾನವಾಗಿ ಕಾಲೆಳೆದುಕೊಂಡು ಬಂದಳು. ಯಾಕೆ ಸುಜಿ? ಕೇಳಿದ್ಲು. ಹುಷಾರಿಲ್ವಾ? ಇಲ್ಲ ಕಣೆ, ಏನೋ ಸುಸ್ತು, ಸಂಕಟ. ಇದ್ದಕ್ಕಿದ್ದಂತೆ ಮೈ ಬಿಸಿ ಆಗುತ್ತೆ ಮತ್ತು ತಣ್ಣಗಾಗುತ್ತೆ. ಯಾಕೋ ಏನೂ ಬೇಡ ಅನಿಸುತ್ತೆ. ನನಗೂ ಹಾಗೇನೆ ಕಣೆ. ನನಗೇನೋ ಮೊನೋಪಾಸ್ ಇರ್ಬೋದೇನೋ ಅನಿಸುತ್ತೆ. ಈಗೀಗ ಡೇಟ್ ಸರಿಯಾಗಿ ಆಗ್ತಿಲ್ಲ ಕಣೆ. ಒಮ್ಮೊಮ್ಮೆ 15 ದಿನಕ್ಕೆ ಆದರೆ ಒಮ್ಮೊಮ್ಮೆ 1.5-2 ತಿಂಗಳಿಗಾದರೂ ಆಗುತ್ತೆ. ಹೌದು ಕಣೆ ಕವಿತಾ, ನನಗೂ ಹಾಗೆ ಆಗುತ್ತೆ. ಮುದುಕಿ ಆಗಿಬಿಟ್ವಿ ಅನಿಸ್ತಿದೆ ಕಣೆ. ಇದನ್ನೆಲ್ಲ ಗಂಡಸರಲ್ಲಿ ಹೇಗೆ ಹೇಳ್ಕೊಳ್ಳೋದು? ಅವರಾಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಹೆಂಗಸ್ರ ಕಷ್ಟ ಅವರಿಗೇನು ಅರ್ಥ ಆಗುತ್ತೆ? ಡಾಕ್ಟ್ರ್ ಹತ್ರ ಹೋಗೋಣ ಅನಿಸುತ್ತೆ. ಆದರೆ ಇದಕ್ಕೆಲ್ಲ ಏನು ಡಾಕ್ಟ್ರ್ ಹತ್ರ ಹೋಗೋದು ಅಂತಾನೂ ಅನಿಸುತ್ತೆ. ನಮ್ಮಮ್ಮ ಅಜ್ಜಿ ಎಲ್ಲ ಯಾವ ಡಾಕ್ಟ್ರ್ ಹತ್ರ ಹೋಗಿದ್ರು? ಇಬ್ಬರು 1.5 ಗಂಟೆ ಕಷ್ಟ ಸುಖ ಮಾತನಾಡುತ್ತಿದ್ದು ಹೊಳನಡೆದರು. ಶ್ರೀಧರ್ ನಡೆದೇ ಹೋಗುವ ಅಂದಾಗ ಆಶ್ಚರ್ಯವಾದರೂ ಹಿಂಬಲಿಸಿದಳು. ಹೋಗೋಣವೆಂದಾಗ ಏನು ಹೇಳದೆ, ಆದರೂ ಮನಸ್ಸು ಯೋಚಿಸದಿರಲಿಲ್ಲ. ನಡೆದು ಹೋಗುವಷ್ಟು ದೂರದಲ್ಲಿ ಯಾವ ಗೆಳೆಯರ ಮನೆಯೂ ಇಲ್ಲವಲ್ಲ ಎಂದು. ಆದರೆ ಅವನು ಸೀದಾ ಮುಂದಿನ ಬೀದಿಯಲ್ಲಿದ್ದ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ವಿಜಯ ಅವರ ಕ್ಲಿನಿಕ್ಗೆ ಕರೆದೊಯ್ದಾಗ ಹುಬ್ಬೇರಿಸಿದಳು. ಯಾರೂ ರೋಗಿಗಳಿಲ್ಲದಿದ್ದರಿಂದ ಇಬ್ಬರು ನೇರವಾಗಿ ಒಳಗೆ ಹೋದರು. ಕವಿತಾಳ ಸಮಸ್ಯೆಗಳನ್ನು ಶ್ರೀಧರ್ನೇ ಹೇಳಿದ. ಡಾಕ್ಟರ್ ಎಲ್ಲವನ್ನು ಕೇಳಿ ಅವರನ್ನು ಹೊರಕಳಿಸಿ ಕವಿತಾಳೊಂದಿಗೆ ಆತ್ಮೀಯವಾಗಿ ಮಾತನಾಡುತ್ತಾ ಅವಳ ಸಮಸ್ಯೆಗಳನ್ನು ಕೇಳಿದರು. ಮೊದಲು ಸಂಕೋಚಪಟ್ಟರು. ನಿಧಾನವಾಗಿ ಮನಸ್ಸು ಬಿಚ್ಚಿ ಮಾತನಾಡಿದಳು. ದೈಹಿಕ ಸುಖಕ್ಕೆ ಸಹಕರಿಸಿದ ದೇಹ,
ಒಗ್ಗದ ಮನಸ್ಸು ಎಲ್ಲವನ್ನೂ ಹೇಳಿದ್ಲು. ಡಾಕ್ಟರ್ ನಿಧಾನವಾಗಿ ಹೇಳಿದರು, ನೋಡಿ ಅಮ್ಮ, ಇದು ಪ್ರಕೃತಿ ನಿಯಮ. ಇದನ್ನು ಸಹಜವಾಗಿ ತಗೋಬೇಕು. ಹಾಗಂತ ಮನುಷ್ಯನಿಗೆ ಸುಖ ಪಡುವುದಕ್ಕೆ ವಯಸ್ಸಿನ ಮಿತಿ ಇಲ್ಲ. ದೇಹ ಸಹಕರಿಸದಿದ್ದರೆ ಅದಕ್ಕಾಗಿ ಜೆಲ್ಗಳು ಕ್ರೀಮ್ಗಳು ಬಂದಿವೆ ಈಗ. ಯಾವಾಗ ಮನಸ್ಸಿಗೆ ಮುಪ್ಪು ಬರುವುದಕ್ಕೆ ಬಿಡಬಾರ್ದು. ನಿಮ್ಮನ್ನು ನೋಡಿದರೆ 45 ಅಂತ ಅನಿಸೋದೇ ಇಲ್ಲ, 35 ಇರ್ಬೋದು ಅನಿಸುತ್ತೆ. ದೇಹನ ಹೇಗೆ ಯಂಗಾಗಿ ಇಟ್ಕೊಂಡಿದ್ದೀರೋ ಮನಸ್ಸನ್ನು ಹಾಗೆ ಇಟ್ಕೊಳ್ಳಿ. ಆದರೂ ಮಕ್ಕಳು ದೊಡ್ಡವರಾದ್ಮೇಲೆ ರಾಗ ಹೇಳಿದಳು. ಪೊಳ್ಳನೆ ನಕ್ಕರು ಡಾಕ್ಟರ್. ಎಷ್ಟೋ ಜನ ತಾಯಿ ಮಗಳಿಗೆ ಅತ್ತೆ ಸೊಸೆಗೆ ಒಟ್ಟೊಟ್ಟಿಗೆ ಹೆರಿಗೆ ಆಗಿತ್ತು ಗೊತ್ತಾ? ಮೊಮ್ಮಕ್ಕಳಿಗಿಂತ ಚಿಕ್ಕ ಮಕ್ಕಳನ್ನು ಪಡೆದವರು ಇದ್ದಾರೆ. ನಾನೇ ಹೆರಿಗೆ ಮಾಡಿದ್ದೀನಿ. ಅಷ್ಟೇಕೆ, ನನ್ನ ಚಿಕ್ಕಪ್ಪ ನನ್ನ ಅಣ್ಣನಿಗಿಂತ 6 ತಿಂಗಳು ಚಿಕ್ಕವರು. ಆದರೆ ಈ ಸಮಸ್ಯೆ ಹಿಂದೆ ಇರಲಿಲ್ವಾ? ನಮ್ಮನೆಯಲ್ಲಿ ಯಾರಿಗೂ ಈ ಥರ ಆಗಿದ್ದು ನನಗೆ ಗೊತ್ತಾಗಲಿಲ್ಲ. ಹಿಂದಿನವರೆಗೂ ಇತ್ತು ಈ ಸಮಸ್ಯೆ. ಕೆಲವರಿಗೆ ಅನಿಯಮಿತ ಮುಟ್ಟು, ವಿಪರೀತ ಸ್ರಾವ, ಹೀಗೆಲ್ಲ ಇರ್ತಿತ್ತು. ಅವೆಲ್ಲ ತೀರಾ ಸಮಸ್ಯೆ ಆದರೆ ಆಯುರ್ವೇದದ ಔಷಧಿ ಮಾಡ್ತಿದ್ರು. ಹೇಗಿದ್ರೂ 5-6 ತಿಂಗಳಲ್ಲಿ ತಾನಾಗೆ ಸರಿ ಹೋಗ್ತಿತ್ತು. ಮಾನಸಿಕವಾಗಿ ಈಗಿನವರಿಗೆ ಸಮಸ್ಯೆ ಜಾಸ್ತಿ ಆಗುತ್ತೆ. ಅದರ ಕಾರಣ ನಮ್ಮ ಜೀವನ ಶೈಲಿನೇ. ಹಿಂದೆಲ್ಲ ಚಿಕ್ಕ ವಯಸ್ಸಿಗೆ ಮದುವೆಯಾಗಿ ಋತುಬಂಧದ ಸಮಯಕ್ಕೆ ಅವರು ಅಜ್ಜಿ ಆಗ್ತಿದ್ರು. ಕೂಡು ಕುಟುಂಬದಲ್ಲಿ ಮೊಮ್ಮಕ್ಕಳಿಗಾಗಲಿ ಸೊಸೆಯಂದ್ರಿಗಾಗಲಿ ಅವರ ಅಗತ್ಯ ಇರ್ತಿತ್ತು. ಇದರಿಂದ ಅವರಿಗೆ ತಾನೀಗ ಯಾರಿಗೂ ಬೇಡವೇ ಆದವಳು ಅನ್ನುವ ಭಾವನೆ ಬರ್ತಿರ್ಲಿಲ್ಲ. ಅಲ್ಲದೆ ಅವರಿಗೆ ಕೈತುಂಬ ಕೆಲಸ ಇರ್ತಿತ್ತು. ಆದರೆ ಈಗ ತಡವಾಗಿ ಮದುವೆ ಆಗುವುದರಿಂದ ಮಕ್ಕಳು ಹದಿವಯಸ್ಸಿಗೆ ಬರೋ ಹೊತ್ತಿಗೆ ತಾಯಿಗೆ ಋತುಬಂಧದ ಸಮಸ್ಯೆ ಬಂದಿರುತ್ತೆ. ಹದಿವಯಸ್ಸಿನ ಮಕ್ಕಳಲ್ಲೂ ಅವರ ದೇಹದಲ್ಲಾಗ್ತಿರೋ ಬದಲಾವಣೆ, ಹಾರ್ಮೋನ್ಗಳ ಏರುಪೇರಿಂದ ಗೊಂದಲ, ತಳಮಳ, ತಲ್ಲಣ ಇರುತ್ತೆ. ಆ ಸಮಯದಲ್ಲಿ ಅವರನ್ನು ಅರ್ಥ ಮಾಡಿಕೊಂಡು ಅವರ ಗೊಂದಲ ಪರಿಹರಿಸುವ ಅಗತ್ಯ ಇರುತ್ತೆ. ಆದರೆ ಋತುಬಂಧದ ಹಂತದಲ್ಲಿರುವ ಅಮ್ಮಂದಿರಿಗೂ ಪ್ರೀತಿ, ಆತ್ಮೀಯತೆಗಳ ಅಗತ್ಯ ಇರುತ್ತೆ. ಇದರಿಂದ ತಾಯಿ ಮಕ್ಕಳ ಮಧ್ಯೆ ಸಂಘರ್ಷ ಉಂಟಾಗುತ್ತೆ. ಮಕ್ಕಳಿಗೆ ತಾಯಿಯ ಕಷ್ಟ ಅರ್ಥ ಆಗೋಲ್ಲ, ತಾಯಿಗೆ ಮಕ್ಕಳ ಗೊಂದಲ ಅರ್ಥ ಆಗೋಲ್ಲ. ಇರಲಿ, ನಿಮ್ಮ ಮಕ್ಕಳಿಗೆ ಹದಿವಯಸ್ಸು ದಾಟಿರುವುದರಿಂದ ಈಗ ನಿಮಗೆ ಅವರಿಂದ ಸಮಸ್ಯೆ ಇಲ್ಲ ತಾನೇ? ಹೌದು ಡಾಕ್ಟ್ರ್, ನನ್ನ ಮಕ್ಕಳು ದೊಡ್ಡವರಾಗಿದ್ದಾರೆ. ಆದರೆ ನೀವು ಹೇಳಿದ ನಿಜ. ನಮ್ಮ ಪಕ್ಕದ ಮನೆಯಲ್ಲಿ ನನ್ನ ಫ್ರೆಂಡ್ ಇದ್ದಾಳೆ. ನನ್ನದೇ ವಯಸ್ಸು ಅವಳಿಗೂ. ಆದರೆ ಅವಳ ಮಕ್ಕಳಿನ್ನೂ ಹದಿಹರೆಯ. ಅವರ ಮನೆಯಲ್ಲಿ ದಿನ ತಾಯಿ ಮಕ್ಕಳಿಗೆ ಹತ್ತಿದ ಜಗಳ ಹರಿಯೋಲ್ಲ. ಅಂಥ ಸಂದರ್ಭಗಳನ್ನು ನಿಭಾಯಿಸೋದು ತುಂಬಾ ಕಷ್ಟ. ಇಲ್ಲಿ ನಿಮ್ಮ ವಿಷಯಕ್ಕೆ ಬರೋಣ. ಅಷ್ಟಂದ ಡಾಕ್ಟರ್ ಇನ್ನು ಹಲವು ಸೂಕ್ಷ್ಮ ವಿಷಯಗಳನ್ನು ಅವಳೊಂದಿಗೆ ಚರ್ಚಿಸಿ ಯುಕ್ತ ಸಲಹೆಗಳನ್ನಿತ್ತರು. ಹಣ್ಣು, ತರಕಾರಿ, ಮೊಳಕೆ ಕಾಳುಗಳನ್ನು ಸಾಧ್ಯವಾದಷ್ಟು ಹಸಿಯಾಗಿ ಧಾರಾಳವಾಗಿ ಸೇವಿಸಲು ಹೇಳಿದರು. ಜಾಸ್ತಿ ನೀರು ಕುಡಿಯಲು ಹೇಳಿದರು. ಅವಳನ್ನು ಹೊರ ಕಳಿಸಿ ಶ್ರೀಧರನ್ನು ಕರೆಸಿಕೊಂಡು ಹೇಳಿದರು, ಇದು ಹೆಣ್ಣಿನ ಜೀವನದ ಸಂಕ್ರಮಣ ಕಾಲ. ಈ ಸಮಯದಲ್ಲಿ ಅವರ ಮನಸ್ಸು ತುಂಬ ಸೂಕ್ಷ್ಮ ಇರುತ್ತೆ. ಯಾವ ಕಾರಣಕ್ಕಾದರೂ ನೀವು ಅವರನ್ನು ಕಡೆಗಣಿಸದಿರಿ ಅಂತ ಅವರಗಣಿಸಿದ್ರೆ ಅವರ ಮನಸ್ಸು ಹೊಡೆದು ಹೋಗುತ್ತೆ. ನೀವು ಅವರನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಬೇಕು. ಅವರ ಅಗತ್ಯ ನಿಮಗೇನೂ ಇದೆ ಅಂತ ಅವರಿಗೆ ಅರ್ಥ ಮಾಡಿಸ್ಬೇಕು. ಒಂದು ಜೆಲ್ಲಿ ಹೆಸರು ಬರೆದುಕೊಡ್ತೀನಿ, ಅಗತ್ಯ ಬಿದ್ದರೆ ಉಪಯೋಗಿಸಿ. ಯಾವ ಕಾರಣಕ್ಕೂ ಅವರ ಮನಸ್ಸು ನೋಯಿಸಬೇಡಿ. ಸಾಧ್ಯವಾದರೆ ಎಲ್ಲಾದರೂ ಟೂರ್ ಹೋಗ್ಬನ್ನಿ. ಜಾಗ ಮತ್ತು ವಾತಾವರಣದ ಬದಲಾವಣೆ ಅವರಲ್ಲಿ ಹೊಸ ಚೈತನ್ಯ ತರಬಹುದು. 6 ತಿಂಗಳು, 1 ವರ್ಷ ಅಷ್ಟೇ. ಅಷ್ಟರಲ್ಲಿ ಅವರ ಪರಿಸ್ಥಿತಿಗೆ ಹೊಂದಿಕೊಳ್ತಾರೆ. ಅದುವರೆಗೂ ನೀವು ತಾಳ್ಮೆ ಕಳ್ಕೊಳ್ಬಾರ್ದು. ಆಮೇಲೂ ಸರಿ ಹೋಗಿಲ್ಲ ಅಂದರೆ ಅದಕ್ಕೂ ಚಿಕಿತ್ಸೆ ಇದೆ. ಭಾರ ಕಳೆದ ಮನಸ್ಸಿನಿಂದ ಇಬ್ಬರು ಮನೆಗೆ ಬಂದರು. ಮರುದಿನವೇ ಶ್ರೀಧರ್ 1 ತಿಂಗಳ ರಜೆಗಾಗಿ ಅಪ್ಲೈ ಮಾಡಿದ. ಕವಿತಾಳೊಂದಿಗೆ ಚರ್ಚಿಸಿ ಕೆಮ್ಮಣ್ಣಗುಂಡಿಗೆ ಹೋಗುವುದೆಂದು ತೀರ್ಮಾನಿಸಿದ. ತಾವು ಪ್ರವಾಸ ಹೋಗುತ್ತಿರುವ ವಿಷಯ ಮಕ್ಕಳಿಗೂ ತಿಳಿಸಿದರು. 1 ವಾರದಲ್ಲಿ ರಜೆ ಮಂಜೂರಾಯಿತು. ಗೇಟಿನ ಬೀಗದ ಕೈಯೊಂದನ್ನು ಸುಜೇಳ ಬಳಿ ಕೊಟ್ಟು ಅವರ ಮನೆ ಕೆಲಸದಾಕೆಯಿಂದ ದಿನಾವೂ ತನ್ನ ಗಿಡಗಳಿಗೆ ನೀರು ಹಾಕಿರುವ ವ್ಯವಸ್ಥೆ ಮಾಡಿದಳು ಕವಿತಾ. ಕೆಳತಿಗೆ ಹೇಳಿ ಹೊರಟಳು ಪತಿಯೊಂದಿಗೆ. 1 ತಿಂಗಳೆಂಬುದು ಹೇಗೆ ಕಳೆಯಿತೆಂದು ತಿಳಿಯಲಿಲ್ಲ ಇಬ್ಬರಿಗೂ. ಒಂದು ರೀತಿಯಲ್ಲಿ ಅದು ಅವರ 2ನೆಯ ಮಧುಚಂದ್ರದಂತಿತ್ತು. ಪ್ರಕೃತಿಯ ಮಡಿಲಲ್ಲಿ ಪತಿಯ ಪರಿಪೂರ್ಣ ಪ್ರೀತಿಯನ್ನು ಅನುಭವಿಸುತ್ತಾ ಕವಿತಾಳ ಆತಂಕ, ದುಗುಡ, ದುಮ್ಮಾನ, ಖಿನ್ನತೆ ಎಲ್ಲ ದೂರವಾಗಿತ್ತು. ಮತ್ತೆ ಹೊಸ ಹುಡುಗಿಯಾದಳು. ಒಮ್ಮೊಮ್ಮೆ ಮೈ ಇದ್ದಕ್ಕಿದ್ದಂತೆ ತುಸು ಬಿಸಿ ಏರಿ ಸ್ವಲ್ಪ ಹೊತ್ತಿನಲ್ಲಿ ತಣ್ಣಗಾಗುತ್ತಿದ್ದರೂ ಅದು ಅವಳ ಮನಸ್ಸನ್ನು ಬಾಧಿಸಲಿಲ್ಲ. ಒಂದು ದಿನ ಶ್ರೀಧರ್ನೊಂದಿಗೆ ಮಾತನಾಡುತ್ತಾ ಏಕೋ ಸುಜೇಳ ವಿಷಯ ಬಂದಾಗ ಹೇಳಿದಳು, ಸುಜೇನನ್ನು ನೆನೆಸ್ಕೊಂಡ್ರೆ ಅಯ್ಯೋ ಅನಿಸುತ್ತೆ ಶ್ರೀ. ಯಾಕೆ, ಏನಾಗಿದೆ ಅವಳಿಗೆ? ಅವಳು ತುಂಬ ಒಳ್ಳೆಯವಳು, ಆದರೆ ಅವಳ ಗಂಡ ಸರಿ ಇಲ್ಲ ರೀ. ಅವಳಿಗೂ ನನ್ನ ಥರನೇ ಆಗಿತ್ತು. ನಾವಿಬ್ಬರು ಒಂದೇ ವಯಸ್ಸಿನವರಲ್ವಾ. ನೀವು ನನ್ನ ಅರ್ಥ ಮಾಡಿಕೊಂಡ್ರಿ, ಡಾಕ್ಟರ್ ಸಲಹೆ ಪಡ್ಕೊಂಡು ಅದೇ ಥರ ನಡ್ಕೊಂಡ್ರಿ. ಆದರೆ ಅವಳ ಗಂಡ ನಿಮಗೆ ಕೊಬ್ಬು ಜಾಸ್ತಿ ಆಯಿತು ಅಂತ ಅವಳನ್ನು ದೂರ ಮಾಡ್ತಿದ್ದಾನೆ ಶ್ರೀ. ಹೊರಗಡೆ ಸಂಬಂಧ ಇಟ್ಕೊಂಡಿದ್ದಾನೆ. ಕಚ್ಚೆ, ಹರುಕ, ಮನೆ ಹಾಳ. ಛೇ, ಇರಲಾರದು ಕಣೆ. ಸುಮ್ಮನೆ ಊಹೆ ಮಾಡಿಕೊಳ್ತಿದ್ದೇನೋ ನೀನು. ಇಲ್ಲ ಶ್ರೀ, ನಾನೇ ನೋಡಿದೆ. ಅವತ್ತೊಂದಿನ ನಾವು ಸಿನಿಮಾಗೆ ಹೋಗಿದ್ವಲ್ವಾ, ಅಲ್ಲಿ ಅವನು ಬಂದಿದ್ದ ಯಾವಳನ್ನೋ ಕರ್ಕೊಂಡು. ತುಂಬ ಚೆಲ್ಲಾಗಿ ಹಾಡ್ತಾ ಇದ್ರು. ನೋಡಿ ತುಂಬ ಬೇಜಾರಾಯಿತು ನನಗೆ. ಹೌದೇ, ನೀನು ಯಾಕೆ ನಿನ್ನ ಫ್ರೆಂಡ್ಗೆ ಹೇಳಿಲ್ಲ?
ಹೇಳಿದರೆ ಅವಳೇನು ಮಾಡುವ ಹಾಗಿದ್ದಾಳೆ. ಇನ್ನಷ್ಟು ಕೊರಗ್ತಿದ್ಲು ಅಷ್ಟೆ. ಅವಳಿಗೆ ಸಹಾಯ ಮಾಡೋರು ಯಾರೂ ಇಲ್ಲ ರೀ. ಇಬ್ಬರು ಹೆಣ್ಮಕ್ಳು ಬೇರೆ. ಅವರು ಹೋದೇ ಮುಗಿಲಿಲ್ಲ. ಅವಳ ತವರ ಮನೆಯಲ್ಲೂ ತೀರಾ ಬಡತನ. ಗಂಡನ ಹೆದರು ಹಾಕೊಳ್ಳೋ ಶಕ್ತಿ ಅವರಿಗಿಲ್ಲ. ಶ್ರೀ, ಹೋಗಲಿ ಬಿಡು, ನೀನು ನೊಂದ್ಕೊಳ್ಬೇಡ. ನಾವು ವಾಪಸ್ ಹೋದ್ಮೇಲೆ ಏನಾದರೂ ಸಹಾಯ ಮಾಡೋಕ್ಕಾಗುತ್ತಾ ನೋಡೋಣ. ಊರಿಗೆ ಹಿಂತಿರುಗುವ ಮೊದಲು ಗೆಳತಿಗೆ ತಾನು ಬರುವ ವಿಷಯ ತಿಳಿಸಲೆಂದು ಫೋನ್ ಮಾಡಿದ್ಲು ಕವಿತಾ. ಆದರೆ ಸುಜಯ ಫೋನ್ ತೆಗೆದಿದ್ದಾಗ ತುಸು ಆತಂಕವಾದರೂ ಅಂಗಡಿಗೇನಾದರೂ ಹೋಗಿರಬಹುದೆಂದುಕೊಂಡಳು. ಕಾರು ಬಂದು ಗೇಟಿನ ಮುಂದೆ ನಿಂತಾಗ ಗಿಡಗಳಿಗೆ ನೀರು ಹಾಕುತ್ತಿದ್ದ ರತ್ನ ಓಡಿ ಬಂದು ಗೇಟ್ ತೆರೆದಳು. ನಾನು ನಲಿಸುತ್ತಿದ್ದ ಗಿಡಗಳನ್ನು ನೋಡಿ ಕವಿತಾಳ ಮನಸ್ಸು ಪ್ರಫುಲ್ಲವಾಯಿತು. ಮನೆಯ ಬೀಗ ತೆಗೆಯುತ್ತಾ ಕೇಳಿದಳು, ಸುಜಯ್ ಹೇಗಿದ್ದಾರೆ ರತ್ನ? ಚೆನ್ನಾಗಿದ್ದಾರೆ ತಾನೆ? ನಿನ್ನೆ ಫೋನ್ ಮಾಡಿದ್ದೆ, ಯಾರೂ ತೆಗಿತಾನೇ ಇಲ್ಲ. ಅಯ್ಯೋ, ಅದೇನು ಹೇಳ್ತೀರಿ ಅಮ್ಮವರೇ? ಬುದ್ಧಿಯವರು ಯಾರನ್ನೋ ಮದುವೆ ಆಗಿಕೊಂಡಿದ್ದಾರೆ. ಅದು ಗೊತ್ತಾಗಿ ಸುಜಯಮ್ಮ ಹುಚ್ಚಿ ಆಗಿಬಿಟ್ರು. ಗಂಡಂಗೆ ಚಾಕು ತಗೊಂಡು ಚುಚ್ಚಕ್ಕೋದ್ರು. ನಿನ್ನೆ ತಾನೇ ಅವರನ್ನು ಹುಚ್ಚಾಸ್ಪತ್ರೆಗೆ ಸೇರಿಸವ್ರೆ. ರತ್ನಾಳ ಮಾತು ಕಾದ ಸೀಸದಂತೆ ಕಿವಿ ಕಪ್ಪಳಿಸಿದಾಗ ನಿಂತಲ್ಲೇ ಕಲ್ಲಾದಳು ಕವಿತಾ. ವಿಷಾದದ ನಿಟ್ಟುಸಿರಿನೊಂದಿಗೆ ಕಣ್ಣಂಚು ತೇವವಾಯಿತು. ಧನ್ಯವಾದಗಳು ಸ್ನೇಹಿತರೆ, ನನ್ನ ಕತೆ ಕೇಳಿದ್ದಕ್ಕಾಗಿ.